ಈಗ ಒಂದು 10 to 15 ಸೆಕೆಂಡ್ ಫ್ರೈ ಆಗಿದೆ. ಕಡೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಆನಿಯನ್ ಲೀವ್ಸ್ ಹಾಕಿ ಇನ್ನೊಮ್ಮೆ ಒಳ್ಳೆ ಫ್ರೈ ಮಾಡಿದರೆ ಇದರ ಕೆಲಸ ಮುಗೀತು. ನಿಮಗೆ ಮಧ್ಯದಲ್ಲಿ ಎಂತಾದರೂ ಆನಿಯನ್ ಮಿಕ್ಸ್ಚರ್ ಡ್ರೈ ಅನಿಸಿದ್ರೆ ಒಂದು 2 ಟೀ ಸ್ಪೂನ್ ನೀರು ಹಾಕ್ಬೋದು. ಈಗ ಇದನ್ನು ಒಳ್ಳೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ಕಟ್ ಮಾಡಿರೋ ಎಗ್ ಬೋಂಡಾನ ಉಲ್ಟಾಕಬೇಕು. ಅಂದರೆ ಸನ್ನಿ ಸೈಡ್ ಆನಿಯನ್ ಮಿಕ್ಸ್ಚರ್ನ ಫೇಸ್ ಮಾಡೋ ಹಾಗೆ ಇರಬೇಕು. ಈಗ ನಾನು ಎಲ್ಲ ಎಗ್ ಬೋಂಡಾನ ತವ ಮೇಲೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು 1 to 2 ಮಿನಿಟ್ಸ್ ತವ ಮೇಲೆ ಹಾಗೆ ಬಿಡೋಣ. ನಾನು ಆನಿಯನ್ ಮಿಕ್ಸ್ಚರ್ಗೆ ಉಪ್ಪು ಹಾಕಲಿಲ್ಲ, ನಿಮಗೆ ಬೇಕನ್ಸಿದ್ರೆ ಹಾಕಿಕೊಳ್ಳಿ. ಈಗ ಎಗ್ ಬೋಂಡ ವಿತ್ ಆನಿಯನ್ ಮಿಕ್ಸ್ಚರ್ನ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲಾನ ಹಾಕೋಬೋದು, ಇಲ್ಲಾಂದರೆ ನಿಂಬೆ ರಸನಾದರೂ ಹಾಕೋಬೋದು. ಸ್ವಲ್ಪ ಹಾಕಿದರೆ ಸಾಕು. ಮತ್ತು ನಾನಿಲ್ಲಿ ಮೇಲಿಂದ ಸ್ವಲ್ಪ ಆನಿಯನ್ ಮತ್ತು ಕ್ಯಾರೆಟ್ ಮಿಕ್ಸ್ಚರ್ನ ಹಾಕಿದ್ದೇನೆ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿ.